ಸಿಎಂಗೆ ಇವತ್ತು ಮಹತ್ವವಾದಂಥ ದಿನ. ಯಾಕಂದರೆ ಪ್ರಾಸಿಕ್ಯೂಷನ್ ವಿಚಾರವಾಗಿ ಇವತ್ತು ತೀರ್ಪು ಪ್ರಕಟವಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರುದಾರರಾದಂಥ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಇರ್ತೀನಿ. ಸರ್, ನೀವು ದೂರು ಕೊಟ್ಟಿದ್ರಿ, ಇವತ್ತು ಎಲ್ಲ ವಿಚಾರಣೆಗಳು ಮುಗಿದಿದೆ, ತೀರ್ಪು ಪ್ರಕಟ ಆಗ್ತಿದೆ, ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಸರ್? ಸರ್, ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅಂತ ನಂಬಿಕೆ ನಮಗಿದೆ. ಯಾಕಂತೇಳಿದ್ರೆ ನಾವು ಏನು ಆರೋಪ ಮಾಡಿದ್ದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ನಾವು ಕೊಟ್ಟಿದ್ದೀವಿ. ನಾವು ಕೊಟ್ಟರ ಜೊತೆಗೆ ಸಿದ್ದರಾಮಯ್ಯವರು ಸಾಕಷ್ಟು ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂತೇಳಿದ್ರೆ ಅವ್ರು ಕೊಟ್ಟಿರೋ ದಾಖಲಾತಿಗಳನ್ನ ನಾವು ಅಕ್ರಮ ಹೇಗೆ ನಡೆದಿದೆ ಅದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಅದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ನಮ್ಮ ಪರವಾಗಿ ತೀರ್ಪು ಕೊಡುತ್ತೆ. ಅಂದರೆ ತನಿಖೆಗೆ ಏನು ನಾವು ಮನವಿ ಮಾಡ್ಕೊಂಡಿದ್ವಿ ಅದಕ್ಕೆ ಪೂರಕವಾಗಿ ತೀರ್ಪು ಕೊಡುತ್ತೆ ನಂಬಿಕೆ ನಮಗಿದೆ. ಯಾವೆಲ್ಲ ಅಂಶಗಳು ನಿಮಗೆ ಪೂರಕ ಆಗುತ್ತೆ ಅಂತ ಅನಿಸುತ್ತೆ ಸರ್ ನಿಮಗೆ ಈ ಕ್ಷಣದಲ್ಲಿ? ಸರ್, ಅವರ ಈ ಏನು ಈ ಒಂದು ಪ್ರಕ್ರಿಯೆ ಇದೆ, ಶ್ರೀಮತಿ ಪಾರ್ವತಿಯವರ ಹೆಸರಿಗೆ ನಿವೇಶನ ಹಂಚಿಕೆ ಮಾಡೋಂಥ ಪ್ರಕ್ರಿಯೆ ಏನಿದೆ, ಅದು ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಸಿದ್ದರಾಮಯ್ಯವ್ರ ಅಧಿಕಾರ ಅವಧಿಯಲ್ಲಿದ್ದಾಗ ಮಾತ್ರ ಆ ಪ್ರಕ್ರಿಯೆಗಳು ನಡೆದಿರೋಂಥದ್ದು. ಮೊದಲನೇದಾಗಿ ಅವರು 96-98 ಏನೋ ಉಪಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಆ ಜಮೀನನ್ನು ಭೂಸ್ವಾಧೀನ ಕೈ ಬಿಡುವಂಥ ಪ್ರಕ್ರಿಯೆ ನಡೆದಿರೋಂಥದ್ದು. ಎರಡನೇ ಹಂತದಲ್ಲಿ ಅವರು 2002ನೇ ಹಂತದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಾಗ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಸುಳ್ಳು ಕ್ರಯಪತ್ರ ಆಗಿರೋದು. ಅಂದರೆ ಬಡಾವಣೆ ರಚನೆ ಆಗಿ ನಿವೇಶನ ಹಂಚಿಕೆ ಮಾಡಿದ್ರು ಕೂಡ ಕೃಷಿ ಭೂಮಿ ಅಂತೇಳಿ ಅವರ ಬಾಮೈದನ ಹೆಸರಿಗೆ ಕ್ರಯಪತ್ರ ಆಗಿರೋಂಥದ್ದು. ಆ ನಂತರದಲ್ಲಿ ಅನ್ಯಕ್ರಾಂತಿ ಆದೇಶ ಮಾಡಿರೋಂಥದ್ದು. ಅದಾದ ನಂತರ ಅವರು 2013ರಲ್ಲಿ ಏನೋ ಮುಖ್ಯಮಂತ್ರಿ ಆಗ್ತಾರೆ. 2014ನೇ ಇಸ್ವಿಲಿ ಅವ್ರ ಹೆಂಡತಿ ಶ್ರೀಮತಿ ಪಾರ್ವತಿಯವರು ನಮಗೆ ಬದಲಿನ ಜಾಗ ಕೊಡಿ ಅಂತೇಳಿ ಮನವಿ ಪತ್ರ ಕೊಡೋವಂಥದ್ದು. ಆ ಮನವಿ ಪತ್ರ ಆಧರಿಸಿ ಸಿದ್ದರಾಮಯ್ಯರ ಆಪ್ತರಾದಂಥ ಧ್ರುವಕುಮಾರ್ ಅಧ್ಯಕ್ಷ ಆಗಿರೋ ಸಂದರ್ಭದಲ್ಲಿ ಅವರಿಗೆ ಬದಲಿ ಜಾಗ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿರೋಂಥದ್ದು. ಇದೆಲ್ಲವನ್ನು ಕೂಡ ಗಮನಿಸಿದಾಗ ಸಿದ್ದರಾಮಯ್ಯನವರ ಪಾತ್ರದಲ್ಲಿ ಅಂದರೆ ಅವರ ಪ್ರಭಾವದಿಂದನೇ ಈ ಎಲ್ಲ ಪ್ರಕ್ರಿಯೆ ನಡೆದಿದೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಇದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ತೀರ್ಪು ಕೊಡುತ್ತೆ.